ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಒಂಟಿ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಏನಾದರೂ ಸಹಾಯ ಸಹಕಾರ ಬೇಕಿದ್ರೆ ಕೊಡೋದಕ್ಕೆ ಪೊಲೀಸರ ಮೂಲಕ ಒಂದು ಆಸರೆ ಕಾರ್ಯಕ್ರಮವನ್ನು ಸರ್ಕಾರ ನಿರ್ಮಿಸಿತ್ತು. ಆದರೆ ವಿಜಯಪುರದಲ್ಲಿ ನಾವು ನೋಡ್ತಾ ಇದ್ದರೆ ಈ ಒಂದು ಹೆಜ್ಜೆ ಮುಂದೆ ಹೋಗಿ ಪೊಲೀಸರು ಸರ್ಕಾರಿ ಯೋಜನೆಗಳನ್ನೇ ಕೊಡಿಸ್ಬಿಟ್ಟಿದ್ದಾರೆ. ಸರ್ಕಾರಿ ಯೋಜನೆಗಳಿಂದ ವಂಚಿತರಾದವರಿಗೆ, ಆ ಫಲಾನುಭವಿಗಳಿಗೆ ಆ ಯೋಜನೆಯನ್ನು ಮನೆವರೆಗೂ ಹೋಗಿ ತಲುಪಿಸಿದಂಥ ವಿಶೇಷವಾದಂಥ ಕೆಲಸವನ್ನು ವಿಜಯಪುರ ಪೊಲೀಸರು ಮಾಡಿದ್ದಾರೆ. ಕೇವಲ ಈ ಆಸರೆ ಕಾರ್ಯಕ್ರಮದ ಅಡಿಯಲ್ಲಿ ಮಾಹಿತಿಗಳ ರವಾನೆಯನ್ನು ಮಾಡಬೇಕಾಗಿತ್ತು. ಅವರ ಮನೆಗೆ ಹೋಗಿ ಅವರನ್ನು ಗುರುತಿಸಿ ಅವರಿಗೆ ಬೇಕಾದ ಸಮಸ್ಯೆಗಳನ್ನು ಆಯಾ ಇಲಾಖೆಗೆ ಮಾಹಿತಿಯನ್ನು ತಲುಪಿಸಬೇಕಾಗಿತ್ತು. ಆದರೆ ಇಲ್ಲಿ ಒಂದು ಹೆಜ್ಜೆ ಮುಂದೆ ಹೋದಂಥ ಪೊಲೀಸರು ಏನಿದ್ದಾರೆ ಆ ಯೋಜನೆಯನ್ನೇ ವೃದ್ಧೆಯರಿಗೆ ಕೊಡಿಸಿದ್ದಾರೆ. ಅಂದರೆ ಇಲ್ಲಿ ನೋಡ್ಬೋದು 4 ಜನ ವೃದ್ಧೆಯರು ಬಂದರೆ. ಉದಾಹರಣೆಗೆ ವಿಜಯಪುರ ಜಿಲ್ಲೆಯಲ್ಲಿ 73 ಏನಂತಂದರೆ ಹಿರಿಯ ನಾಗರಿಕರಿಗೆ ಇಲ್ಲಿ ಯೋಜನೆಯನ್ನು ಕೊಡಿಸಲಾಗಿದೆ. ವೃದ್ಧಾಪ್ಯ ವೇತನ 14 ಒಂಟಿ ಮಹಿಳೆಯರಿಗೆ ವೃದ್ಧಾಪ್ಯ ವೇತನವೇ ಬರ್ತಾ ಇರಲಿಲ್ಲ. ಅಂಥವ್ರನ್ನ ಗುರುತಿಸಿ ಏನಂದರೆ ಇಲ್ಲಿ ಪೊಲೀಸರು ವೃದ್ಧಾಪ್ಯ ವೇತನ ಕೊಡಿಸಿದ್ದಾರೆ. 16 ಜನರಿಗೆ ವಿಧವಾ ವೇತನ ಬರ್ತಾ ಇರಲಿಲ್ಲ, ಅವರಿಗೆ ವಿಧವಾ ವೇತನ ಕೊಡಿಸಿದ್ದಾರೆ. ಉಚಿತ ಕಣ್ಣಿನ ಚಿಕಿತ್ಸೆಯನ್ನು ಕೂಡ ಇಲ್ಲಿ ಪೊಲೀಸರು ಕೊಡಿಸಿದ್ದಾರೆ 3 ಜನರಿಗೆ. ಮತ್ತೊಂದು ಕಡೆಗೆ ಬ್ಯಾಂಕ್ ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯೋದಕ್ಕಾಗ್ತಾ ಇರಲಿಲ್ಲ ಪಾಪ ವೃದ್ಧರಿಗೆ, ಹೋಗೋದು ಅಲ್ಲಿ ಸರಿಯಾದ ಕಾಗದಪತ್ರ ಕೊಡೋಕೆ ಆಗೋದಿಲ್ಲ ಮತ್ತು ಬೇರೆ ಬೇರೆ ಸಮಸ್ಯೆಗಳಿಂದ 4 ಜನ ವಂಚಿತರಾಗಿದ್ದರು. ಆ 4 ಜನ ಹಿರಿಯ ವೃದ್ಧೆಯರಿಗೂ ಸಹ ಇಲ್ಲಿ ಏನಂತಂದರೆ ಯೋಜನೆಯನ್ನು ಕೊಡಿಸಿರುವಂಥದ್ದು. ಒಟ್ಟು 73 ಜನರಿಗೆ ಅಂದರೆ 73 ವೃದ್ಧೆಯರಿಗೆ ಈ ಪೊಲೀಸರು ಸಹಾಯವನ್ನು ಮಾಡಿದ್ದಾರೆ. ಅವರೇ ಮಾತಾಡ್ತಾರೆ, ಹೆಂಗೆ ಪೊಲೀಸರು ಸಹಾಯ ಮಾಡಿದ್ದಾರೆ ನಿಮಗೆ? ಹೆಂಗೆ ಅಂದ್ರೆ ದಿನ ಮನೆಗೆ ಬರ್ತೀರಿ ಸರ್. ಮನೆ ಬಂದು ಅಜ್ಜಿ ಏನು ಮಾಡ್ತೀನಿ ಏನು ಇಲ್ಲ. ಏನು ಸಮಸ್ಯೆ ಇತ್ತು? ನಾವು ಏನು ದುಡ್ಕೊಂತೀನವ್ರಿ. ನಿಮ್ಗೆ ಸಮಸ್ಯೆ ಏನಿತ್ತು? ಸಮಸ್ಯೆ ಏನ್ರಿ ಏನೂ ಇಲ್ಲರಿ. ಆಸರ ವಯಸ್ಸಿನ ಪಗಾರ ಬೇಕಲ್ರಿ. ಅದಕ್ಕೆ ವಯಸ್ಸಿನ ಪಗಾರ ಆಗ್ಯದ ಅಂತ ಕೇಳಿದ್ರಿ, ಆಗಿಲ್ಲ ಅಂತ ಹೇಳಿದೇವ್ರಿ. ಯಾಕೆ ಆಗಿಲ್ಲ ಬಾಯಿ ಅನ್ನ ಮಾಡಿಸೇ ಇಲ್ಲಪ್ಪ ಯಾರು ಅನ್ನ. ನಾವು ಮಾಡಿಸ್ತೀವ ನಿನಗೆ ಮತ್ತು ನೀ ಎಲ್ಲ ಕಾಗದ ಪತ್ರ ಕೊಡೋಣ ಅವ್ರಿಗೆ ಕೊಟ್ಟಿವ್ರಿ, ಅವರೇ ಮಾಡಿಸ್ಯಾರಿ ಸರ್. ಇದು ರೈತ ಆತ್ಮಹತ್ಯೆ ಆಗಿದೆ ಸರ್. ನಾವು ಪಡೆದು ಹೊಲ ಲವಣಿ ಅದು ಮಾಡಿದ್ರಿ. ಅದು ಸಾಲ ಸ್ವಲ್ಪ ಜಾಸ್ತಿಯಾಗಿ ಮಾನಸಿಕ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದಕ್ಕೆ ಪೊಲೀಸ್ ಇಲಾಖೆಯವ್ರು ಬಂದು ಏನು ಮಾಡಿದ್ರು, ಈ ಥರ ಸ್ಕೀಮ್ ಅದಪ್ಪ ನಿಮಗೆ 5 ಲಕ್ಷ ರೂಪಾಯಿ ಬರ್ತಾವೆ ಅಂತ. ಅದಾದಮೇಲೆ ಇವ್ರಿಗೆ ಒಂದು 2,000 ರೂಪಾಯಿ ಬರ್ತದೆ ಅಂತ ಹೇಳಿದ್ರಿ. ಮಂತ್ಲಿ 2,000 ರೂಪಾಯಿ ಬರ್ತದೆ ಅಂತ ಹೇಳಿದ್ರು. ಅವ್ರು ಮನೆಗೆ ಬಂದು ಒಂದು 5-6 ಸಲ ವಿಸಿಟ್ ಕೊಟ್ಟರು. ವಿಸಿಟ್ ಕೊಟ್ಟು ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಈಗ ಆರ್ಡರ್ ಕಾಪಿ ಕೊಟ್ಟಾರೆ. 2,000 ತಿಂಗಳು 2,000 ಬರೋಂಥ. ಅದು ನಮಗೆ ಸ್ವಲ್ಪ ನಮ್ಮ ತಂದೆ ಪೊಲೀಸರು ಓಡಾಡಿ ಮಾಡಿದ್ದು ಅವರೇ ಮಾಡ್ಯಾರ. ನಾವು ಎಲ್ಲಿ ಹೋಗಿಲ್ಲ, ಏನೋ ಮಾಡಿ. ಪೊಲೀಸರು ಅಂದ್ರೆ ನೀವೇನು ತಿಳ್ಕೊಂಡಿರ್ತೀರಿ? ಗಲಾಟೆ ಅದು ಜಾಸ್ತಿ ಆದಲ್ಲಿ ಬರ್ತಿರ್ತಾರೆ, ಅದು ಸ್ವಲ್ಪ ಬೆದರ್ಸೋದು ಮಾಡ್ತಿರ್ತಾರೆ. ಬಟ್ ಈಗೇನಿಲ್ಲ, ಅವ್ರ ಮನೆಗೆ ಬಂದು ಈ ಥರ ಆದ ಸ್ಕೀಮು ಎಲ್ಲ ಐಡಿಯಾ ಕೊಟ್ಟು ನೀವು ಡಾಕ್ಯುಮೆಂಟ್ ಕೊಡ್ರಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಎಲ್ಲ ಮಾಡಿಕೊಟ್ರೆ ಹೆಲ್ಪ್ ಆಗ್ಯದ. ಖುಷಿ ಆಗೈತೆ ರೀ. ಚಲೋ ಪೊಲೀಸರು ಹೊಸ ಭರವಸೆ ಬಂದಿದೆ. ಹಾಂ ರೀ, ಈ ಥರನೂ ಒಂದು ಸ್ಕೀಮ್ ಮಾಡ್ತಾರೆ ಅನ್ನೋದು ನಮಗೂ ಒಂದು ಇದು ಗೊತ್ತಾಯ್ತು ರೀ. ಅಂದ್ರೆ ಅದು ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ರೀ. ಈ ಥರ ಮಾಡ್ತಾರೆ, ನಾವೇ ಆಫೀಸಿಗೆ ಅಡ್ಡಾಡಿದ್ರು ಡಿಲೇ ಆಗ್ಬೋದು. ಅದು ಇವಾಗ ನಾಳೆ ಇಲ್ಲ ಆ ಡಾಕ್ಯುಮೆಂಟ್ ತೊಗೊಂಬಂತ ಸತಾಯಿಸ್ತಾರೆ. ಈಗ ಅವರೇ ಏನದ ಇದು ಕೊಡಪ್ಪ ಅಂತ ಹೇಳಿದ್ರೆ ಅಷ್ಟೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಅವರೇ ಆರ್ಡರ್ ಕಾಪಿನೂ ತಂದು ಕೊಟ್ಟಾರೆ. ಈಗ ನಿಮ್ದೆಲ್ಲ ಕಾಗದ ಪತ್ರ ಕೊಡು ಅಜ್ಜಿ, ನಾವು ಮಾಡ್ತೀವಿ, ಸಹಾಯ ಹಾಕದ ಸರ್ಕಾರ ಅಂಥೇಳಿ ನಮ್ದೆಲ್ಲ ಕಾಗದ ಪತ್ರ ತೊಗೊಂಡು ವಿಚಾರ ಮಾಡ್ಯಾರಿ. ಈಗ ಸಹಾಯ ಆಗ್ಯದ. ಈಗ ನಾವು ಊಟ ಮಾಡ್ತೀವಿ ಆರಾಮ. ಪೊಲೀಸರು ಹಿಂಗೂ ಸಹಾಯ ಮಾಡಿದ್ರೆ ಅನಿಸುತ್ತೆ ನಿಮಗೆ ಮೊದಲ? ಮತ್ತು ಅನಿಸ್ತದ್ರಿ. ಮತ್ತು ಗೋರ್ಮೆಂಟ್ ತಾಯಿ ತಂದ್ರಿ ಅವರು. ಗೋರ್ಮೆಂಟನೇ ತಾಯಿ ತಂದಿ. ಅಲ್ಲ, ಪೊಲೀಸರು ಮಾತ್ರ ಹಳ್ಳಿಯಾಗ ಈ ಕೇಸ್ ಆದ್ರೆ ಅಷ್ಟ ಬರ್ತಿದ್ರು. ಯಾರು ಹೊಡೆದಾಡಿದ್ರು ಬರ್ತಾರ್ರಿ ಅನಿಸ್ತಾರೆ. ನಮ್ಗೆ ಯಾಕೆ ಮಾತಾಡಿಸ್ತಾರ್ರಿ ಅಪ್ಪಾರು? ಅಜ್ಜಿಗಳು ಮಾತಾಡೋದಿಲ್ಲ, ಅವ್ರಿಗೆ ಭಯ ಹಾಕಬಾರ್ದು ಅಂತಾರೆ. ನಮ್ಗೇನು ಭಯ ಇಲ್ರಿ. ಈಗ ಭಯ ಹೋಗ್ಯದ. ಈಗ ಭಯ ಹೋಗ್ಯದ್ರಿ. ಮೊದಲೆಲ್ಲ ಪೊಲೀಸ್ ಅಂತ ಹೇಳಿದ್ರೆ ಭಯ, ಪೊಲೀಸ್ ಅಂತ ಹೇಳಿದ್ರೆ ಕೇಸು, ಪೊಲೀಸ್ ಅಂದ್ರೆ ಗದ್ದಲಾದಲ್ಲಿ ಮಾತ್ರ ಬರ್ತಾರೆ, ಪೊಲೀಸ್ ಅಂದ್ರೆ ಲಾಠಿ ಬೀಸ್ತಾರೆ, ಪೊಲೀಸರು ಅಂದ್ರೆ ಈ ಕೇಸ್ಗಳನ್ನು ಹಾಕೋರು ಅನ್ನೋ ಏನು ಭಯ ಇತ್ತು, ಆ ಭಯವನ್ನು ವಿಜಯಪುರ ಜಿಲ್ಲೆಯಲ್ಲಿ ಪೊಲೀಸರು ತೊಲಗಿಸೋದಕ್ಕೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರಿ ಯೋಜನೆಗಳನ್ನು ವಂಚಿತರ ಮನೆ ಬಾಗಿಲಿಗೆ ಹೋಗಿ ತಲುಪಿಸಿದ್ದಾರೆ. ವಿಜಯಪುರ ಅಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸ್ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.